ಸಿದ್ದರಾಮಯ್ಯವರೇ, ನಿಮ್ಗೆ ಸಾಮಾಜಿಕ ಬದ್ಧತೆ ಇದ್ರ, ಬಡವರ ಶೋಷಿತರ ಮೇಲೆ ನಿಮ್ ಕರ್ಣೆ ಇದ್ರ, ನೀವೊಬ್ಬರ ಅಹಿಂದ ನಾಯಕರಾಗಿದ್ರ, ಈ ಒಂದು ನಿರ್ಧಾರವನ್ನ, ಈ ತೀರ್ಮಾನವನ್ನ ನೀವ್ ಯಾವುದೇ ಕುತಂತ್ರಗಳ ಮಾತನ್ನು ಕೇಳದೆ ಧೈರ್ಯವಾಗಿ ನಿಮ್ ನಿರ್ಧಾರವನ್ನು ಪ್ರಕಟಿಸಬೇಕಾಗಿತ್ತು. ಆದ್ರ ನೀವು ಮಾಡಿರುವುದು ಮಾದಿಗರಿಗೆ ಮಹಾಮೋಸ. ನಾಚಿಗೆಟ್ಟ ಸಮಾಜ ಕಲ್ಯಾಣ ಮಂತ್ರಿ ಈ ಪೊಲೀಸರಿಗೆ ಇಟ್ಟು ನಮ್ ಜನನ ತಡಿತಾ ಇದ್ದಾರಲ್ಲೇ. ನಮ್ಮ ಮೇಲೆ ಸಾಮಾಜಿಕ ಈ ನ್ಯಾಯವನ್ನ ನೀಡದೇ ಇದ್ದ ಪಕ್ಷದಲ್ಲಿ ನಿಮಗ ಹೀನಾಮಾನವಾಗಿ ನಾವು ಮುಂದಿನ ಚುನಾವಣೆ ಸೋಲಿಸುವ ನಿಟ್ಟಿನಲ್ಲಿ ನಮ್ಮ ಸಂಘರ್ಷ ಇರುತ್ತೆ, ಹೋರಾಟ ಇರುತ್ತೆ. ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಏನು ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಈ ಒಳ ಮೀಸಲಾತಿ ಹೋರಾಟಕ್ಕೆ ಅಂದ್ರೆ ಕಳೆದ 35 ವರ್ಷಗಳ ಸುದೀರ್ಘ ಹೋರಾಟದಿಂದ ಇನ್ನೇನು ಒಳ ಮೀಸಲಾತಿ ನಮಗ ಧಕ್ಕೆ ಬಿಡ್ತು ಅನ್ನುವ ಒಂದು ನಿಟ್ಟುಸಿರು ಬಿಡುವ ಸಂದರ್ಭದಲ್ಲಿ ಅಂದ್ರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪಡೆದುಕೊಂಡು ಈಗಿರುವ ಸಿದ್ದರಾಮಯ್ಯ ಅವರ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೇವೆ, ಆ ಜಾರಿಗೆ ಮಾಡುವಲ್ಲಿ ನಾವು ಬದ್ಧತೆಯನ್ನು ಕಂಡುಕೊಂಡೇವೆ ಅಂತ ಹೇಳುವ ಮುಖಾಂತರ ಕ್ಯಾಬಿನೆಟ್ದಲ್ಲಿ ತೀರ್ಮಾನ ಮಾಡಿ ಅದ್ರ ಮುಖಾಂತರ ಮಾದಿಗರಿಗೆ 6%, ವಲಯ ಸಮಿತಿ ಜಾತಿಗೆ 6%, ಸಿ ಗ್ರೂಪ್ನಲ್ಲಿರ್ತಕ್ಕಂಥ ಕುಲಂಬಗಳಿಗೆ 5% ನೀಡುವ ಮುಖಾಂತರ ನಾವು ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಡ್ತೇವೆ ಅಂತ ಭರವಸೆ ಕೊಟ್ಟು ತೀರ್ಮಾನ ಮಾಡಿದ್ರು. ಅದ್ರ ಜೊತೆಗೆ ರಾಜ್ಯಪಾಲರ ಅಂಕಿತ ಕೂಡ ಆಯ್ತು. ಹಾಗಿದ್ದಲ್ಲಿ ಮಾದಿಗರು ಒಂದು ಸಂತೋಷ ಪಟ್ಟರು. ಏನಂತೇಳಿ ಕಳೆದ 35 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ, ಆ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಯಾಕಂದ್ರೆ ನಮ್ಮ ಸಮುದಾಯದ ಹಿರಿಯರಾಗಿರ್ಬೋದು, ಯುವ ಮುಖಂಡರಾಗಿರ್ಬೋದು, ಸಾಕಷ್ಟು ಜನ ಪ್ರಾಣ ತ್ಯಾಗ ಮಾಡುವ ಮುಖಾಂತರ, ನೋವು ಸಂಕಷ್ಟಗಳನ್ನು ಅನುಭವಿಸುವ ಮುಖಾಂತರ ಈ ಒಂದು ಹೋರಾಟವನ್ನ ಅಂತ್ಯಗೊಳಿಸುವಂತ ಸರ್ಕಾರ ಯಾವುದಾದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಒಂದು ಸಂತೋಷ ಪಡುವ ನಿಟ್ಟಿನಲ್ಲಿದ್ದಾಗ ಈಗ ಒಂದು ಆಘಾತಕಾರಿ ಆತಂಕದ ಸುದ್ದಿಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ನಮಗೆ ಕೊಟ್ಟಿದೆ. ಅದು ಏನಪ್ಪಾ ಅಂದ್ರೆ 17% ಒಂದು ಮೀಸಲಾತಿ ಐತಲ್ಲ, ಅದು ಬರೋದಿಲ್ಲ. ಒಟ್ಟು ಮೀಸಲಾತಿ ಪ್ರಮಾಣ 56ಕ್ಕೆ ಏರಬಾರ್ದಂತ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಐತಿ. ಅದಕ್ಕಂತೇಳಿ ರದ್ದುಪಡಿಸಿ ಹಳೆಯ ಮೀಸಲಾತಿ ಅಂದ್ರೆ ಏನ ಒಟ್ಟು ಪ್ರಮಾಣ 50% ಐತಿ, ಅದ್ರಾಗ 15% SC ಮೀಸಲಾತಿ ಐತಿ. ಅದ್ರ ಪ್ರಕಾರ ನಾವು ಹುದ್ದೆಗಳನ್ನ 56,000 ಹುದ್ದೆಗಳನ್ನ ಆಯ್ಕೆ ಮಾಡ್ತೇವೆ ಅಂತೇಳಿ ಏನು ಈಗಾಗಲೇ ತೀರ್ಮಾನ ತೆಗೆದುಕೊಂಡ್ರ ಸಿದ್ದರಾಮಯ್ಯರು. ಇದು ಮಾದಿಗರ ಪಾಲಿಗೆ ಮರಣ ಶಾಸನ. ಯಾಕಂದ್ರ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಇನ್ನೇನು ನಮ್ಗ ಮೀಸಲಾತಿ ಸಿಕ್ತಿ 6% ಅನ್ನುವ ನಿಟ್ಟುಸಿರಿನಲ್ಲಿ ಇವತ್ತು 17% ರದ್ದು ಮಾಡಿ 15%ದಲ್ಲಿ ಕೂಡ ಹಳೆಯ ರೋಸ್ಟರ್ ಬಿಂದು ಅಂದ್ರೆ 1995 ಮತ್ತು 2022ರಿಂದ ಏನು ರೋಸ್ಟರ್ ಬಿಂದು ಐತಿ, ಅದ್ರ ಪ್ರಕಾರನ ನಾವು ಹುದ್ದೆಗಳನ್ನು ಆಯ್ಕೆ ಮಾಡ್ತೇವೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರು, ತೀರ್ಮಾನ ತೆಗೆದುಕೊಂಡ್ರು. ಅದು ನಮಗ ಮರಣ ಶಾಸನ ಆಯ್ತು. ಈಗ ನಾವು ಏನು ಕೇಳ್ತಾ ಇದ್ದೇವೆ ಅಂದ್ರೆ ಅವ್ರಿಗೆ, ಸಿದ್ದರಾಮಯ್ಯವರೇ, ನಿಮ್ಗೆ ಸಾಮಾಜಿಕ ಬದ್ಧತೆ ಇದ್ರ, ಬಡವರ ಶೋಷಿತರ ಮೇಲೆ ನಿಮ್ಮ ಕರ್ಣೆ ಇದ್ರ, ನೀವೊಬ್ಬರ ಅಹಿಂದ ನಾಯಕರಾಗಿದ್ರ, ಈ ಒಂದು ನಿರ್ಧಾರವನ್ನ, ಈ ತೀರ್ಮಾನವನ್ನ ನೀವು ಯಾವುದೇ ಕುತಂತ್ರಗಳ ಮಾತನ್ನು ಕೇಳದೆ ಧೈರ್ಯವಾಗಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕಾಗಿತ್ತು. ಆದ್ರ ನೀವು ಮಾಡಿರುವುದು ಮಾದಿಗರಿಗೆ ಮಹಾಮೋಸ, ಮಹಾವಂಚನೆ. ಯಾಕಂದ್ರ ನಮ್ಮ ಸಿದ್ದರಾಮಯ್ಯವ್ರ ಮೇಲೆ ಇರ್ತಕ್ಕಂಥ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ ಇವತ್ತು ಸತ್ತು ಹೋಗಿದೆ ಅಂತ ಇವತ್ತು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಮಾದಿಗರೆಲ್ಲ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದೊಡ್ಡ್ಯಾರ ಅಂದ್ರೆ ತಪ್ಪಾಗಲಾರ್ದು ಬಂಧುಗಳೇ. ಆದ್ರ ಇವತ್ತು ಮತ್ತೊಂದು ನಿರ್ಧಾರವನ್ನು ಮಾಡಿದ್ದೇವೆ ಮಾದಿಗರೆಲ್ಲರೂ. ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯರು ಇದೇ ಒಂದು ಹಠವನ್ನು ಮುಂದುವರಿಸಿದ್ದೆ ಆದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ರಕ್ತಪಾತ ಆಗುವುದರಲ್ಲಿ ಸಂದೇಹವಿಲ್ಲ. ಯಾಕಂದ್ರೆ ಮಾದಿಗರು ಕಳೆದ 35-40 ವರ್ಷಗಳಿಂದ ಪ್ರಾಣವನ್ನು ತ್ಯಾಗ ಮಾಡಿದಾರ, ನೋವುಗಳನ್ನು ಅನುಭವಿಸಿದಾರ. ಆ ಕರುಣೆ ನಿಮಗಾಗಲಿ, ನಿಮ್ಮ ಸಚಿವ ಸಂಪುಟಕ್ಕಾಗಿಲ್ವಾ? ಬಸವಣ್ಣವರ ತತ್ವಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನ ನೀವೆಲ್ಲರೂ ಓದ್ತೀರಿ, ಭಾಷಣ ಹೊಡಿತೀರಿ, ಆದ್ರೆ ಯಾರು ಅಡವಳಿಕೆ ಮಾಡ್ತಾ ಇಲ್ಲ. ಅವರ ಆಶಯಗಳನ್ನು ಎತ್ತಿಡುವಂತ ಗುಣಗಳನ್ನ ನೀವು ಯಾರು ಹೊಂದಿಲ್ಲ ಅಂತೇಳಿ ಇವತ್ತು ಮಾದಿಗ ಸಮುದಾಯ ಕಣ್ಣೀರಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದಂತೆ ಸಾಮಾಜಿಕ ನ್ಯಾಯವನ್ನ, ಸಮಾನತೆಯನ್ನ, ಬಡವರಿಗೆ ಶೋಷಿತರಿಗೆ ಏನು ಕೊಡ್ಬೇಕಂತ ಹೇಳಿದ್ರು ಅದನ್ನ, ಆ ಸಂವಿಧಾನದ ಆಶಯಗಳನ್ನ ನೀವು ಕೊಲೆ ಮಾಡ್ತಾ ಇದ್ರಿ, ಆ ಆಶಯಗಳನ್ನು ಸಾಯಿಸ್ತಾ ಇದ್ರಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯವರೇ, ಈ ರಾಜ್ಯದ ಜನತೆ ನಿಮಗೆ 2 ಬಾರಿ ಮುಖ್ಯಮಂತ್ರಿ ಮಾಡುವ ಅವಕಾಶವನ್ನ ಅದು ಮಾದಿಗ ಸಮುದಾಯ ಕೊಟ್ಟಿತ್ತು. ಆದ್ರೆ ದುರುಪಯೋಗ ತಗೊಂಡ್ರಿ. ಆ ದುರುಪಯೋಗನ ಮತ್ತು ಮುಂದುವರಿಸಿದಾದಲ್ಲಿ ಕಳೆದ ಇವತ್ತಿನ ಬಜೆಟ್ ಮುಗಿದ ನಂತರ
ನೀವೇನಾದ್ರೂ ಒಂದು ಅವಕಾಶ ಕೊಟ್ಟ ಕಸ ಮಾದಿಗ ಸಮುದಾಯಕ್ಕೆ ಏನು 15% ಮೀಸಲಾತಿ ಮುಂದುವರ್ಸಾತೀರಿ, ಅದರಲ್ಲಿ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ಅನ್ವಯ ಮಾಡ್ತೇನೆ ಅಂತೇಳಿ ಕ್ಯಾಬಿನೆಟ್ದಲ್ಲಿ ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡದೆ ಹೋದಲ್ಲಿ ಈ ಬೀದಿಗಿಳಿಯುವಂತಹ ಸಮುದಾಯದ ಹೋರಾಟ ಮತ್ತೆ ಉಗ್ರವಾಗಿ ಇರ್ತೈತೆ ಅಂತ ತಮ್ಮಲ್ಲಿ ಕೇಳ್ಕೊತದೆ. ಈ ದೇಶದಲ್ಲಿ ಅತ್ಯಂತ ಅಸ್ಪೃಶ್ಯತೆ ಮತ್ತು ಅವಮಾನ, ಅಸಮಾನತೆ, ದೌರ್ಜನ್ಯ, ದಬ್ಬಾಳಿಕೆಯನ್ನ ಅನುಭವಿಸ್ತಿರುವಂತ ಮಾದಿಗ ಜನಾಂಗಕ್ಕೆ ಏನು 35 ವರ್ಷದ ಹೋರಾಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ದಲಿತರ ಮೇಲೆ ದಬ್ಬಾಳಿಕೆಯನ್ನ ದೌರ್ಜನ್ಯವನ್ನ ಮಾಡುತ್ತಿರುವ ನಿಟ್ಟಿನಲ್ಲಿ ಇವತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಏನು ನಾವು ದಲಿತರಿಗೆ, ಮಾದಿಗರಿಗೆ ಸಮಾನತೆ ಮತ್ತು ಅವರಿಗೆ ಸಾಮಾಜಿಕ ನ್ಯಾಯವನ್ನ ನೀಡುತ್ತೇವೆ ಎಂದು ಹೇಳ್ತಿರುವಂತ ಸಿದ್ದರಾಮಯ್ಯನವರು ಇವತ್ತ ಮಾದಿಗ ಜನಾಂಗಕ್ಕೆ ಏನು ಬದ್ಧತೆ ಇದೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂತೀವಿ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ನಿಮಗ ಬದ್ಧತೆ ಇದ್ದರೆ ನಿಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಿಮಗೆ ವಿಶೇಷವಾದಂತ ಕಾಳಜಿ ಈ ಮಾದಿಗ ಜನಾಂಗಕ್ಕೆ ಇದ್ದ ಪಕ್ಷದಲ್ಲಿ ಇವತ್ತ ನೀವು ನಿರ್ಣಾಯಕ ಹಂತದಲ್ಲಿ ಇದ್ದೀರಾ. ಆ ಸಾಮಾಜಿಕ ನ್ಯಾಯವನ್ನ ಇವತ್ತ ತಾವು ಸಚಿವ ಸಂಪುಟದಲ್ಲಿ ನಮಗ ಘೋಷಣೆ ಮಾಡಿ ನಮಗ ಸಾಮಾಜಿಕ ನ್ಯಾಯವನ್ನ ನೀಡುವ ನಿಟ್ಟಿನಲ್ಲಿ ನಿಮ್ಮ ಬದ್ಧತೆಯನ್ನ, ನಿಮ್ಮ ದಲಿತರ ಪರ ಕಾಳಜಿಯನ್ನ ಉಳಿಸ್ಕೊಳ್ಬೇಕಂತ ಈ ಮೂಲಕ ನಾವು ಒತ್ತಾಯಿಸ್ತೇವೆ. ನೀವು ನಮ್ಮ ಮೇಲೆ ಸಾಮಾಜಿಕ ಈ ನ್ಯಾಯವನ್ನ ನೀಡದೇ ಇದ್ದ ಪಕ್ಷದಲ್ಲಿ ನಿಮಗ ಹೀನಾಮಾನವಾಗಿ ನಾವು ಮುಂದಿನ ಚುನಾವಣೆ ಸೋಲಿಸುವ ನಿಟ್ಟಿನಲ್ಲಿ ನಮ್ಮ ಸಂಘರ್ಷ ಇರುತ್ತೆ, ಹೋರಾಟ ಇರುತ್ತೆ. ಈ ದೇಶದಲ್ಲಿ ದಲಿತರ ಒಂದು ಹೋರಾಟದ ಕಿಚ್ಚನ್ನ, ಕ್ರಾಂತಿಯನ್ನ ಹಚ್ಚಿದವರು ನಾವು, ಅತಿ ಹೆಚ್ಚು ನೋವನ್ನ ಉಂಡುವಂತವರು ನಾವು. ಇವತ್ತು ನಾವು ಒಂದು ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನ ನಾವು ಕೇಳ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಇಂದಿನ ಚುನಾವಣೆಯಲ್ಲಿ ಆ ಬದ್ಧತೆಯ ಮಾತನ್ನ ತಾವು ಆಡಿದ್ದೀರಾ. ಆ ಬದ್ಧತೆಯನ್ನ ಉಳಿಸ್ಕೊಳ್ಬೇಕಂತಂದ ಈ ಮೂಲಕ ನಾನು ತಮ್ಮಲ್ಲಿ ಒತ್ತಾಯಿಸ್ತೇನೆ. ಸರ್, ನಾವು ಸುಮಾರು 35 ವರ್ಷಗಳಿಂದ ಇದು ಹೋರಾಟ ಮಾಡ್ತಾನೆ ಬಂದಿವಿ. ಇದೇನು ಹೊಸದೇನಲ್ಲ ಹೋರಾಟ. ಆದ್ರೆ ಇವತ್ತ್ಯಾಕೆ ಇಲ್ಲಿ ರಸ್ತೆ ರೋಕ್ ಚಳವಳಿ ಅಂತ ಕೆಟ್ಟ ಚಳವಳಿ ನಾವೆಂದೂ ಮಾಡಿಲ್ಲ. ಯಾಕೆ ಮಾಡಿವಂದ್ರೆ ಇವರು ಸರ್ಕಾರ ಸಂವಿಧಾನದ ವಿರೋಧಿ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸರ್ಕಾರ ನಾವೇನು ಹೇಳಿರ್ಲಿಲ್ಲ, ಇವರು ಪಕ್ಷದ ಎಲ್ಲ ಸರ್ವ ಸದಸ್ಯರ ಅನುಮತಿಯನ್ನ ಪಡೆದಾರ. ಅದ್ರ ಜೊತೆಯಲ್ಲಿ ಏನಂದ್ರೆ ಇವರು ಸಂಸದೀಯ ಪದ್ಧತಿಯಲ್ಲಿ ಇವರು ಪಕ್ಷದ ಶಾಸಕಾಂಗ ಪಕ್ಷದಲ್ಲಿ ಕೂಡ ನಿರ್ಣಯ ತಗೊಂಡಾರ, ಇದಾಗಲೇಬೇಕಂತ. ಇದಾದ ಮೇಲೆ ಇವ್ರು ಏನ್ ಮಾಡ್ತಾರೆ, ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರ. ಕ್ಯಾಬಿನೆಟ್ ನಿರ್ಣಯ ಹಿಂಗ ಆಗ್ಬೇಕಂತ ನಿರ್ಣಯ ಮಾಡ್ತಾರೆ, ನಾಗಮೋಹನ್ ದಾಸ್ ವರದಿ ಪ್ರಕಾರ ಆಗ್ಬೇಕಂತ. ಅದಾದ ಮೇಲೆ ನಾಗಮೋಹನ್ ದಾಸ್ ವರದಿ ಪ್ರಕಾರನೂ ಮಾಡ್ಲಿಲ್ಲ. ಈಗ ತಮ್ಮದೇ ಆದಂತ ರೀತಿಯಲ್ಲಿ ಒಂದು ವರದಿ ಸಿದ್ಧ ಮಾಡಿ ಆದೇಶ ಮಾಡಿದ್ರು. ಅದಕ್ಕೂ ನಾವು ವಿರೋಧ ಮಾಡ್ಲಿಲ್ಲ. ಇರ್ಲಿ, ಏಟನ್ನಾಗಲಿ ಸಿಗಲಿ, ಯಾಕಂದ್ರೆ ಇದು ಧ್ವನಿ ಇಲ್ದಂತ ಜನಕ್ಕೆ 1% ಸಿಗಲಿ ಅನ್ನೋ ಭಾವನೆಯಿಂದ ನಾವು ಸುಮ್ಮನೆ ಇದ್ದೀವಿ. ಆದ್ರೆ ಅದು ಕೂಡ ಇವತ್ತು ಮಾಡ್ತಾ ಇಲ್ಲ. ಎರಡೂ ಶಾಸಕಾಂಗ ಪಕ್ಷದ ಸಭೆ, ಎರಡೂ ಶಾಸಕರುಗಳು ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್, ಕೆಳಮನೆ ಮತ್ತು ಮೇಲ್ಮನೆ ಎರಡೂ ಮನೆಯಲ್ಲಿ ಕೂಡ ಇನಾನಮಸ್ ಅದು ಪಾಸ್ ಆಗ್ತದೆ, ಬಿಲ್ ಪಾಸ್ ಆಗ್ತದೆ. ಬಿಲ್ ಪಾಸ್ ಆಗಿ ಇದು ಸರಿ ಇಲ್ಲ ಅಂತೇಳಿ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ. ಸರಿ ಇಲ್ಲ ಅಂತ ರಾಜ್ಯಪಾಲರು ವಾಪಸ್ ಕಳಿಸಿದ ಮೇಲೆ ಮತ್ತೆ ಸರಿ ಮಾಡಿ ಮತ್ತೆ ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಜ್ಯಪಾಲರ ರುಜುವಾತು ಮಾಡಿ ಮತ್ತೆ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರಕ್ಕೆ ಕಳಿಸಿದ ಮೇಲೆ ಇವರು ಆ ರಾಜ್ಯಪಾಲರು ಏನು ರುಜುವಾತು ಮಾಡಿರ್ತಕ್ಕಂಥ ಕಾನೂನನ್ನ ವಿರೋಧ ಮಾಡ್ತಾರಲ್ಲ, ಇವರು ಸಂವಿಧಾನದ ಪುಸ್ತಕ ಹಿಡ್ಕೊಂಡ್ ತಿರುಗಾಡ್ತಾರಲ್ಲ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಐತಿ ಅಂತೀರೇನು? ಇದಕ್ಕೆ ಸರ್ಕಾರಕ್ಕೆ ನಾಚಿಕೆ ಐತೇನು? ಇದಕ್ಕೆ ಸರ್ಕಾರಕ್ಕೆ ಮಾನ ಐತೇನು? ಇದಕ್ಕೆ ಸರ್ಕಾರಕ್ಕೆ ಮರ್ಯಾದೆ ಐತೇನು? ಇವರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರು ಸಂವಿಧಾನ ಪುಸ್ತಕ ಹಿಡ್ಕೊಂಡ್ ತಿರುಗಾಡ್ತೀರಿ. ಸಂವಿಧಾನನ ಉಲ್ಲಂಘನೆ ನೀವೇ ಮಾಡ್ತೀರಲ್ಲ. ಸಂವಿಧಾನದ ಉಲ್ಲಂಘನೆ ಯಾರು ಮಾಡ್ತಾರೆ? ನೀವೇ ಮಾಡ್ತೀರಲ್ಲ. ಸಂವಿಧಾನದ ಉಲ್ಲಂಘನೆ ನಾವು ಮಾಡಿದ್ವಿ. ರಾಜ್ಯಪಾಲರಿಗೆ ಅವಮಾನ ಮಾಡೋದು ಅಷ್ಟೇ ಅಲ್ಲ, ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿದಂಗ ಮಾಡಿದ್ದೀರಿ ನೀವು. ಇದನ್ನ ನಾವು ಖಂಡಿಸ್ತೇವೆ. ಆ ಕಾರಣಕ್ಕಾಗಿ ಬೀದಿಗೆ ಕುಂದ್ರಬೇಕಾದ ಅಗತ್ಯ ಬಂದಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಕ್ ಬಯಸ್ತೇನೆ. ಇದು ಹೋರಾಟ ಮುಂದುವರಿದೆ. ಎಲ್ಲಿವರೆಗೆ ನಮ್ಮ ನ್ಯಾಯಯುತವಾದಂತ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೆ ನಾವು ಇದು ಸಾಂಕೇತಿಕವಾಗಿ ಮಾಡಿದ್ದೇವೆ. ಇನ್ನ ಪ್ರತಿ ಹಳ್ಳಿಗೆ ಹೋಗ್ತೇವೆ. ಪ್ರತಿ ಹಳ್ಳಿಗೆ ಹೋಗಿ ಕಾಂಗ್ರೆಸ್ ಸಂವಿಧಾನದ ವಿರೋಧ ಕೆಲಸ ಏನೇನು ಮಾಡ್ತದ ಅನ್ನೋದನ್ನ
ಜನಸಾಮಾನ್ಯರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ. ಬಿಜೆಪಿ ಇರ್ತಕ್ಕಂತ ರಾಜ್ಯಗಳಲ್ಲಿ ಯಾಕೆ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ? ಮೀಸಲಾತಿ ಇಲ್ಲ, ಬಿಜೆಪಿ ಸರ್ಕಾರ ಇರ್ತಕ್ಕಂಥಲ್ಲಿ ಎಲ್ಲ ಕಡೆಗೂ ಒಳ ಮೀಸಲಾತಿ ಜಾರಿಯಾಗಿದೆ. ಎಕ್ಸೆಪ್ಟ್ ನೋಡಿ, ಆಂಧ್ರ ಪ್ರದೇಶದಲ್ಲಿ ಇವ್ರದ ಸರ್ಕಾರ ಅದ, ಜಯವಂತ್ ರೆಡ್ಡಿ ಅವರು ಇದನ್ನ ಅನುಷ್ಠಾನ ಮಾಡ್ತಾರ. ಕರ್ನಾಟಕದಲ್ಲಿ ಯಾಕೆ ಆಗಂಗಿಲ್ಲ ಅಂದ್ರೆ ಮಹದೇವಪ್ಪ, SC ಮಹದೇವಪ್ಪನವರು, ಈ ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಇವರು ದ್ರೋಹ ಮಾಡ್ತಾರೆ. ಇವರು ಅನ್ಯಾಯದಿಂದಾಗಿ ನಡೀತಿದೆ. ಈ ಸರ್ಕಾರ ಸ್ವಾಮಿಗಳ ಮಾತು ಕೇಳ್ತಾರೆ, ಯಾರ ಮಾತು ಕೇಳ್ತಾರೆ ಗೊತ್ತಿಲ್ಲ. ಈ ಸರ್ಕಾರ ಹೇಗೆ ನಡೀತಿದೆ ಗೊತ್ತು. ಔಸು ವಿರೋಧ ಮಾಡೋ ಅಧಿಕಾರ ಮಹದೇವಪ್ಪ ಯಾರು ಕೊಟ್ರು ಸ್ವಾಮಿ? ಮಾನ್ಯ ಸಭಾಪತಿಗಳು ನ್ಯಾಯಾಧೀಶರಿದ್ದಂಗ, 2 ಸದನದ ಸಭಾಪತಿಗಳು ನ್ಯಾಯಾಧೀಶರು. ಆ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ನಿರ್ಣಯನ ಧಿಕ್ಕರಿಸುವ ಅಧಿಕಾರ ಇವ್ರಿಗೆ ಕೊಟ್ಟಿರೋರು ಯಾರು? ಇವ್ರಿಗೇನು ಅಧಿಕಾರ ಇದೆ? ಅವ್ರ ನಿರ್ಣಯನ ಧಿಕ್ಕರಿಸಕ್ಕೇನು ಅಧಿಕಾರ ಇದೆ? ಅವರಿಗೆ ಸದನದ ನಿರ್ಣಯ ಧಿಕ್ಕರಿಸಕ್ಕೇನು ಅಧಿಕಾರ ಇದೆ? ರಾಜ್ಯದ ಎಲ್ಲಾ ಭಾಗದಲ್ಲಿ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿ ಅದಾವ ಅಲ್ಲೆಲ್ಲ ಒಳ ಮೀಸಲಾತಿ ಜಾರಿ ತಂದಿದೆ. ಕಾಂಗ್ರೆಸ್ ಸರ್ಕಾರ ಮತ್ತೆ ಇಲ್ಲಿ ತೆಲಂಗಾಣದಲ್ಲಿ ಅವರು ಒಳ ಮೀಸಲಾತಿ ಜಾರಿ ತಂದರೆ, ಕರ್ನಾಟಕ ರಾಜ್ಯನ ಹೊರತುಪಡಿಸಿ ಎಲ್ಲ ಕಡೆಗೆ ಒಳ ಮೀಸಲಾತಿ ಜಾರಿಗೆ ತಂದಿರತಕ್ಕಂಥದ್ದು ತಮ್ಮ ಗಮನಕ್ಕೆ ತರಕ್ ಬಯಸ್ತೀವಿ ಸರ್. ನಾಚಿಗೆಟ್ಟ ಸಮಾಜ ಕಲ್ಯಾಣ ಮಂತ್ರಿ ಈ ಪೊಲೀಸರಿಗೆ ಇಟ್ಟು ನಮ್ ಜನನ ತಡಿತಾ ಇದ್ದಾರಲ್ಲೇ. ಚಳವಳಿಗೆ ಬರೋರ್ನ ಪೊಲೀಸ್ನವರು ತಡಿತಾ ಇದ್ದಾರೆ. ಯಾವತ್ತು ನೀವೇ ಅಧಿಕಾರದಾಗಿರಲ್ಲ. ಇಷ್ಟು ಬಿಸಿಲಲ್ಲಿ ಪರಿಶಿಷ್ಟ ಜಾತಿ ಊಟ ಇರಲಾರ್ದೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೆ ಒಳಗಾಗ್ತಕ್ಕಂಥ ಈ ಸಮುದಾಯಕ್ಕೆ ಯಾವ ಮುಖ ಇಟ್ಟುಕೊಂಡು ನೀವು ಗೃಹ ಮಂತ್ರಿ ಆಗಿದ್ದೀರಿ? ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನ ಧಿಕ್ಕರಿಸಿದ್ರಿ. ನೀವೇ ಮಾಡಿದಂತ 6% ಧಿಕ್ಕರಿಸಿದ್ರಿ. ಪರಮೇಶ್ವರ್ ಸಾಹೇಬ್ರೆ, ಪ್ರಣಾಳಿಕೆ ತಯಾರು ಮಾಡುವಲ್ಲಿ ನೀವೇ ಪ್ರಮುಖರಿದ್ರಿ. ಆ ಪ್ರಣಾಳಿಕೆ ಎಲ್ಲಿ ಹೋಯ್ತು? ಒಳ ಮೀಸಲಾತಿನ ಬಂದ ತಕ್ಷಣ ಜಾರಿಗೆ ತರ್ತೀನಿ ಅನ್ನೋ ಒಂದು ಆ ಪ್ರಣಾಳಿಕೆ ಎಲ್ಲಿದೆ? ಅದಕ್ಕೆ ಎಷ್ಟು ನೀವು ಈ ಜನನ ಸತಾಯಿಸ್ತಾ ಇದ್ದೀರಿ? ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಕ್ಯಾಬಿನೆಟ್ ನಲ್ಲಿ ನಿನ್ನೆ ತೀರ್ಮಾನ ತಗೊಳಕ್ ಏನಾಗಿತ್ತು? ಇವತ್ತು ಜನ ಆಕ್ರೋಶಕ್ಕೆ ಮತ್ತು ನಾವು ಸಾರ್ವಜನಿಕ ತೊಂದರೆ ಕೊಡಕ್ ನಮ್ಗೆ ಇಷ್ಟ ಇಲ್ಲ. ಈ ಮಾದಿಗ ಸಮಾಜ ಸಾರ್ವಜನಿಕ ತೊಂದರೆ ಕೊಡಕ್ ಇಷ್ಟ ಇಲ್ಲ. ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ರಿ. ಇವತ್ತು 56,432 ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಮಾದಿಗ ಸಮಾಜದ ಯಾವುದೇ ಆಕ್ಷೇಪಣೆ ಇಲ್ಲ. ಆ ನಿರುದ್ಯೋಗಿಗಳಿಗೆ ಆದಷ್ಟು ಬೇಗ ಉದ್ಯೋಗ ಸಿಗಲಿ. ಬೇಡಿಕೆ ಏನಿದೆ ಅಂದ್ರೆ, ಇವತ್ತು 17% ಇದ್ದಿದ್ದು 15% ತಂದಿದ್ದೀರಿ, ಅದಕ್ಕೂ ನಾವು ಒಪ್ಪಿದೀವಿ. 7% ಇದ್ದು ಪರಿಶಿಷ್ಟ ಜಾತಿ 3% ಇದ್ದಿದ್ದು ಮಾಡಿದ್ರಿ, ಅದಕ್ಕೂ ಒಪ್ಪಿದೀವಿ. ಆ ಪ್ರಕಾರ ರೋಸ್ಟರ್ ಬಿಂದು ಮಾಡಿ ಕೂಡಲೇ ಆದೇಶ ಮಾಡ್ರಿ. ಆ 56,432 ಹುದ್ದೆಗಳನ್ನು ತುಂಬ್ರಿ. ಅಲ್ಲಿ ನಿರುದ್ಯೋಗ ಇದಾರೆ ಜನರಲ್ ನಲ್ಲಿ, ಅವ್ರ ಪಾಲ್ ಅವ್ರಿಗೆ ಕೊಡ್ರಿ. ಈ ಬಂದಂತ ನಮ್ ಪಾಲ್ ನಮ್ಗೆ ಕೊಡ್ರಿ ಅಂದ್ರೆ ಇವ್ರು ಎಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಸಾಹೇಬರು ಮತ್ತು ಮಹದೇವಪ್ಪನವರು. ಮುಖ್ಯಮಂತ್ರಿ ಅದಕ್ಕೆ ದಂಗಾಗಿ ಹೋಗಿದ್ದಾರೆ. ಅವ್ರಿಗೆ ತಲೆನೇ ಓಡ್ತಾ ಇಲ್ಲ. ಒಬ್ಬ ಪ್ರಜ್ಞಾವಂತ ಮುಖ್ಯಮಂತ್ರಿ, ಎಲ್ಲಾ ಸಮಸ್ಯೆ ಎದುರಿಸ್ತಕ್ಕಂತ ಎದೆಗೊಟ್ಟು ನಿಲ್ತಕ್ಕಂತ ಒಬ್ಬ ಮುಖ್ಯಮಂತ್ರಿ ಹೆಂಗಾಗಿದ್ದಾನಂದ್ರೆ, ಮಹದೇವಪ್ಪನವರ ಕೈಯಾಗ ಸಿಕ್ಕು, ಪರಮೇಶ್ವರ್ ಅವರ ಕೈಯಾಗ ಸಿಕ್ಕು, ಪ್ರಿಯಾಂಕಾ ಖರ್ಗೆ ಅವ್ರ ಕೈಯಾಗ ಸಿಕ್ಕು, ಆ ತಲೆನೇ ಓಡ್ತಾ ಇಲ್ಲ ಅವ್ರಿಗೆ. ಮುಖ್ಯಮಂತ್ರಿಗಳೇ, ನೀವು ಈಗ ದೇವರಾಜ್ ಅರಸು ನಂತರ ಅಂತ ಹೇಳ್ತಾ ಇದ್ದೀರಿ. ದೇವರಾಜ್ ಅರಸು ಇಂತ ಕೆಲಸ ಮಾಡಿಲ್ಲ. ದೇವರಾಜ್ ಅರಸು ಶೆಡ್ ಹೊಡೆದು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಟ್ಟು ಇವತ್ತು ಅವರು ಅಜರಾಮರ ಆಗಿದ್ದಾರೆ. ನೀವು ಅವ್ರ ಹೆಸರು ಪಡಿಬೇಕಂದ್ರೆ ಈ ಸಮಾಜನ ಯಾಕೆ ಸತಾಯಿಸ್ತಾ ಇದ್ದೀರಿ? ಇಲ್ಲಿ ಡಿಸೆಂಬರ್ 2011-16 ಇಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಅದೇ ಕೆಲಸ ಮಾಡಿ ಹೋದ್ರಿ. ಈಗ ಸುಪ್ರೀಂ ಕೋರ್ಟನ್ನ ಧಿಕ್ಕರಿಸಿ ಇವತ್ತು ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಚಳವಳಿಗಳು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಸಮುದಾಯಕ್ಕೆ ವಿರೋಧ ಇಲ್ಲ. ಈ ಬಲಗೈ ಇರ್ಲಿ ಮತ್ತೊಂದು ಸಮುದಾಯ ಇರ್ಲಿ, ಇದು ಬಹಳ ಮಾರ್ಮಿಕವಾದಂತ, ಬಹಳ ದೈನಿಕವಾದಂತ ಇದು ಬೇಡಿಕೆ. ಇದು ಇವತ್ತು ಈ ರೀತಿ ನೀವು ಮೀಸಲಾತಿನೂ ಕೊಡ್ತಾ ಇಲ್ಲ, ಆ ಮೀಸಲಾತಿಯಲ್ಲಿ ಉದ್ಯೋಗನೂ ತುಂಬ್ತಾ ಇಲ್ಲ ಅಂದ್ರೆ ಈ ಜನಾಂಗನ ಮಾರಣ ಹೋಮ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ನಮ್ಮ ಅರುಣ್ ಕುಮಾರ್ ಅವರು ಹೇಳಿದ್ದಾರೆ, ರಕ್ತ ಕ್ರಾಂತಿ ಆಗ್ತೈತೆ ಅಂತ ಹೇಳಿ. ಆ ಮಾತನ್ನ ಎಚ್ಚರಿಕೆ ಇಟ್ಕೋರಿ.
ಮುಂದೆ ಬರೋ ದಿವಸದಲ್ಲಿ ಇವತ್ತೇನಾದ್ರೂ ತೀರ್ಮಾನ ತಗೊಲಿಲ್ಲ ಅಂದ್ರೆ ಹೇಳಕ್ ಹೆಸರ್ಲಾರ್ದಂಗ್ ಕಾಂಗ್ರೆಸ್ ರಾಜ್ಯದಿಂದ ನಾಶ ಆಗೋಗ್ತತಿ, ಸರ್ವನಾಶ ಆಗ್ತತಿ. ಇದ್ರ ಶಾಪ ಕೋಪ ಇದಕ್ಕೆ ತಡ್ತದ ನಿಜವಾಗ್ಲು. ಅದಕ್ಕ ಸ್ವಾಮಿಗಳ ಮಾತಿಗಾದ್ರೂ ಬೆಲೆ ಕೊಡಿ. ನಮ್ಮ ಬಸವಮೂರ್ತಿ ಮಾದಾರ್ ಚೆನ್ನಯ್ಯ ಅವರು ಪರಿಪರಿಯಾಗಿ ಹೇಳಿದ್ದಾರೆ, ಯಾಕ ನೀವು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದೀರಿ? ಸಾರ್ವಜನಿಕರು ಇದು ನೋಡಿ, ನಮ್ಗೆ ಇಷ್ಟ ಇಲ್ಲ ಈ ರಸ್ತೆ ತಡೆ ಮಾಡೋದು, ಸಾರ್ವಜನಿಕ ತೊಂದರೆ ಮಾಡೋದು. ನಮ್ ಖಂಡಿತ ಸುತ್ತ ನಮ್ ಇಷ್ಟ ಇಲ್ಲ. ನಮ್ ಜೀವನದಾಗ ಇದು ಯಾವ ತರ ಸಾರ್ವಜನಿಕರು ತೊಂದರೆ ಕೊಟ್ಟವ್ರ ಅಲ್ಲ ನಾವು. ನೀವು ಗೃಹ ಮಂತ್ರಿ, ಗೃಹ ಇಲಾಖೆ ಕೈಯಾಗಿ ಇಟ್ಕೊಂಡು ಈ ಪೊಲೀಸ್ನವ್ರಿಗೆ ಸತಾಯಿಸ್ತಿದ್ದೀರಿ, ನಮ್ ಜನಾಂಗನೂ ಸತಾಯಿಸ್ತಿದ್ದೀರಿ. ಇದರ ಪರಿಣಾಮ ನೀವು ಊಟ ಮಾಡ್ತೀರಿ ಮುಂದ್ ಬರೋ ದಿವಸದಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.